ಫ್ರೆಂಡ್, ಏನು ಅಂತಂದರೆ ಈ ವಿಡಿಯೋದಲ್ಲಿ ನಾನು ಹೇಳಲಿಕ್ಕೆ ಬಂದಿರೋದು ಅಂದರೆ ಭಾರತೀಯ ಹವಾಮಾನ ಇಲಾಖೆ ಒಂದು ಎಚ್ಚರಿಕೆ ಗಂಟೆಯನ್ನು ಕೊಟ್ಟಿದೆ. ಏನು ಅಂತಂದರೆ ಮುಂದಿನ 5 ದಿನಗಳು 18 ಜಿಲ್ಲೆಗಳಿಗೆ ಬಿಸಿ ಗಾಳಿಯ ತಾಪಮಾನ ಅಂತ ಹೇಳಿದೆ. ಅಂದರೆ ಇವತ್ತಿಂದ ಇನ್ನು 5 ದಿನ ಇವತ್ತು ತಾರೀಕು 2 ಮೇ ತಿಂಗಳು, ಅಂದರೆ ಇನ್ನು 5 ದಿನ, ಅಂದರೆ 7ನೇ ತಾರೀಕುವರೆಗೂ 18 ಜಿಲ್ಲೆಗಳಿಗೆ ಬಿಸಿ ಗಾಳಿ ಎಚ್ಚರಿಕೆ ಅಂತ ಒಂದು ಅಲರ್ಟನ್ನು ಹೇಳಿದೆ. ಕಲಬುರಗಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ತಾಪಮಾನ ದಾಖಲಾಗಿದೆ. 47.7 ಡಿಗ್ರಿ ತಾಪಮಾನ ದಾಖಲಾಗಿರೋದನ್ನು ನಾವು ನೋಡ್ಬೋದು. ಇನ್ನು ರೆಡ್ ಅಲರ್ಟ್ ಘೋಷಣೆ ಮಾಡಿರೋದು ಯಾವ್ಯಾವ ಜಿಲ್ಲೆಗಳಿಗೆ ರೆಡ್ ಅಲರ್ಟನ್ನು ಘೋಷಣೆ ಮಾಡಿದ್ದಾರೆ ಅನ್ನೋದು ನೋಡೋದಾದರೆ, ಒಂದು ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಗದಗ, ಹಾವೇರಿ, ಕೊಪ್ಪಳ. ಇದರಲ್ಲಿ ರೆಡ್ ಅಲರ್ಟನ್ನು ಘೋಷಣೆ ಮಾಡಿದೆ. ಇಲ್ಲಿ ಅತಿ ಹೆಚ್ಚು ತಾಪಮಾನ ಇರುತ್ತೆ ಅಂತ ಹೇಳಿದೆ. ಇನ್ನು ಆರೆಂಜ್ ಅಲರ್ಟಲ್ಲಿ ಕಲಬುರಗಿ, ಚಿತ್ರದುರ್ಗ, ಕೋಲಾರ, ಚಿಕ್ಕಬಳ್ಳಾಪುರ, ಮಂಡ್ಯ, ಮೈಸೂರು ಮತ್ತು ತುಮಕೂರು, ಯಾದಗಿರಿ. ಹೀಗೆ ಹೇಳಿದೆ. ಇನ್ನು ನಾವು ನೋಡೋದಾದ್ರೆ ಯೆಲ್ಲೋ ಅಲರ್ಟನ್ನು ಘೋಷಣೆ ಮಾಡಿದೆ. ಇಲ್ಲಿ ಬಳ್ಳಾರಿ, ವಿಜಯಪುರ, ರಾಯಚೂರು, ದಾವಣಗೆರೆ. ಇಲ್ಲಿ ನಾವು ಡೀಟೇಲ್ ಆಗಿ ನೋಡೋದಾದ್ರೆ, ಭೀಕರ ಬರಗಾಲದ ಬಳಿಕ ಅತಿ ಭೀಕರ ಬರಗಾಲ ಬಳಿಕ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಬಿಸಿಲಿನ ತಾಪಮಾನ ತೀವ್ರವಾಗಿ ಏರಿಕೆ ಆಗ್ತಿರೋದನ್ನ ನಾವು ನೋಡ್ಬೋದಾಗಿದೆ. ಜನರು ಆತಂಕಕ್ಕೆ ಕಾರಣರಾಗಿದ್ದಾರೆ. ಈ ನಡುವೆ ಮುಂದಿನ 5 ದಿನಗಳ ಕಾಲ ಇವತ್ತು 5 ತಾರೀಕು ಅಂತಂದರೆ 5, 6, 7 ಇವತ್ತು 5 ಅಲ್ಲ 2, ಮುಂದಿನ 5 ದಿನಗಳಲ್ವಾ, ಮುಂದಿನ 5 ದಿನಗಳ ಕಾಲ 18 ಜಿಲ್ಲೆಗಳಲ್ಲಿ ಬಿಸಿ ಗಾಳಿ ಎಚ್ಚರಿಕೆ ನೀಡಿದೆ. ಅಂದರೆ ಇವತ್ತು 2, 3, 4, 5, 6, 7ನೇ ತಾರೀಕುವರೆಗೂ ಕೂಡ ನಮಗೆ ಈ 18 ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ತಾಪಮಾನ ದಾಖಲಾಗುವಂಥ ಸಾಧ್ಯತೆ, ಅದರಲ್ಲೂ ಈ ರೆಡ್ ಅಲರ್ಟ್ ಘೋಷಣೆ ಮಾಡಿರುವಂತಹ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ತಾಪಮಾನ ದಾಖಲಾಗುವಂಥ ಸಾಧ್ಯತೆ ಇದೆ ಅಂತ ಹೇಳಿದೆ. ಹವಾಮಾನ ಇಲಾಖೆ ಈ ಬಗ್ಗೆ ಎಚ್ಚರಿಕೆ ನೀಡಿದ್ದು 5 ದಿನಗಳ ಕಾಲ 18 ಜಿಲ್ಲೆಗಳಿಗೆ ಬಿಸಿ ಗಾಳಿ ಹಾಗೂ 6 ಜಿಲ್ಲೆಗಳು ರೆಡ್ ಅಲರ್ಟನ್ನು ಘೋಷಿಸಲಾಗಿದೆ. 6 ಜಿಲ್ಲೆಗಳಲ್ಲಿ ಮೇನ್ ಆಗಬೇಕಾದ್ರೆ 6 ಜಿಲ್ಲೆಗಳಲ್ಲಿ ರೆಡ್ ಅಲರ್ಟನ್ನು ಘೋಷಣೆ ಮಾಡಿದೆ. ಸಾಮಾನ್ಯವಾಗಿ ಪ್ರತಿ ವರ್ಷ ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಲ್ಲಿ ಏಪ್ರಿಲ್ ತಿಂಗಳಲ್ಲೇ ಮಳೆ ಆಗುತ್ತಿತ್ತು. ಪ್ರತಿ ವರ್ಷ ಏಪ್ರಿಲ್ ತಿಂಗಳಲ್ಲೇ ಮಳೆ ಸಾಮಾನ್ಯವಾಗಿ ಆಗ್ತಿತ್ತು. ಈ ಬಾರಿ ಏಪ್ರಿಲ್ ತಿಂಗಳಾದ್ಯಂತ ಏಪ್ರಿಲ್ ತಿಂಗಳು ಪೂರ್ತಿ ನೋಡಿದ್ರೆ ಒಣಹವೆ, ಮಳೆ ಯಾವುದೇ ರೀತಿ ಮಳೆ ಬಂದಿಲ್ಲ. ಒಣಹವೆ ಮುಂದುವರೆದಿರೋದನ್ನು ನಾವು ಇಲ್ಲಿ ನೋಡ್ಬೋದಾಗಿದೆ. ಇನ್ನು ಉತ್ತರ ಕರ್ನಾಟಕ ಭಾಗದಲ್ಲಿ 40 ಡಿಗ್ರಿ ಸೆಲ್ಸಿಯಸ್ ತಾಪಮಾನವನ್ನು ದಾಟಿರ್ತಕ್ಕಂಥದ್ದು ನಾವು ನೋಡ್ಬೋದಾಗಿದೆ. ಇಲ್ಲಿ ಹೈಯೆಸ್ಟ್ ದಾಖಲಾಗಿರ್ತಕ್ಕಂಥ ನಾನು ಹೇಳಿದ 47.7 ಡಿಗ್ರಿ ತಾಪಮಾನ ಎಲ್ಲಿ, ಕಲಬುರಗಿ ಜಿಲ್ಲೆಯಲ್ಲಿ. ಅಲ್ಲಿ ಉತ್ತರ ಕರ್ನಾಟಕದಲ್ಲಿ ಕಡಿಮೆ ಅಂದ್ರೆ 40 ಡಿಗ್ರಿ ಸೆಲ್ಸಿಯಸ್ ಇರುತ್ತಂತೆ. ಇನ್ನು ಬೆಂಗಳೂರು ಸೇರಿದಂತೆ ಮಲೆನಾಡು ಭಾಗದ ಎಲ್ಲಿಯೂ ಕೂಡ ಮಳೆ ಸಾಧ್ಯತೆ ಇಲ್ಲ. ಈ ಸರಿ ಕೂಡ ಬೆಂಗಳೂರು ಸೇರಿದಂತೆ ಮಲೆನಾಡು ಭಾಗಗಳು ಅಥವಾ ಮಲೆನಾಡು ಜಿಲ್ಲೆಗಳು ಅಂತ ಏನು ಕರಿತೀವಿ, ಅಲ್ಲೆಲ್ಲೂ ಕೂಡ ಮಳೆ ಆಗುವಂಥ ಸಾಧ್ಯತೆ ಇಲ್ಲ. 4 ದಶಕಗಳ ಬಳಿಕ ಬೆಂಗಳೂರಿನಲ್ಲಿ ಏಪ್ರಿಲ್ ತಿಂಗಳಲ್ಲಿ ಶೂನ್ಯ ಮಳೆ. 4 ದಶಕಗಳ ಬಳಿಕ ಬೆಂಗಳೂರಲ್ಲಿ ಏಪ್ರಿಲ್ ತಿಂಗಳಲ್ಲಿ ಶೂನ್ಯ ಮಳೆ. ಅಂದರೆ ಪ್ರತಿ ವರ್ಷ ಮಳೆ ಆಗ್ತಾನೆ ಇತ್ತು, ಈ ವರ್ಷ ಮಳೆ ಆಗಿಲ್ಲ. ಅಂದರೆ ದಟ್ ಮೀನ್ಸ್ ಈ ವರ್ಷ ಇನ್ನೂ ಪರಿಸ್ಥಿತಿ ಯಾವ ರೀತಿ ಆಗ್ಬೋದು ಅನ್ನೋದನ್ನ ಹೇಳ್ತಾ ಇದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕನಿಷ್ಠ 43 ಡಿಗ್ರಿಗೆ ಬಂದಿರುವಂಥ ತಾಪಮಾನ, ಕನಿಷ್ಠ 43 ಡಿಗ್ರಿ ಸೆಲ್ಸಿಯಸ್. ಎಲ್ಲಿ ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕ, ಏನು ಹೈದರಾಬಾದ್ ಕರ್ನಾಟಕ ಅಂತ ಏನು ಕರಿತೀವಲ್ಲ ಅಲ್ಲಿ. ಕಡಿಮೆ ಅಂದರೆ 43 ಡಿಗ್ರಿ ಸೆಲ್ಸಿಯಸ್, ಭಯಂಕರ. ಈ ರೀತಿ ಹೇಳಿದೆ. ಇನ್ನೊಂದು ಹೇಳಿದೆ ಏನು ಅಂದರೆ, ಇದು ವರ್ಣರಂಜಿತ ಪ್ಯಾರಾಸೋಲ್ ಬದಲು, ಅಂದರೆ ನಾವು ವರ್ಣರಂಜಿತ ಬೇರೆ ಬೇರೆ ಛತ್ರಿಗಳನ್ನ ಡಿಸೈನ್ ಛತ್ರಿಗಳನ್ನ ಯೂಸ್ ಮಾಡ್ತೀವಲ್ಲ, ಅದರ ಬದಲಾಗಿ ಹಳೆ ಕಾಲದ ಕಪ್ಪು ಛತ್ರಿಯನ್ನು ಬಳಸಿ ಅಂತ ಹೇಳಿದೆ. ಯಾಕೆ ಕಪ್ಪು ಛತ್ರಿ ಬಳಸಬೇಕು ಅಂದರೆ,
ಕಪ್ಪು ಛತ್ರಿ ಏನು ಮಾಡುತ್ತೆ ಅಂದರೆ ಸೂರ್ಯನ ಬೆಳಕನ್ನು ಮತ್ತು ಶಾಖವನ್ನು ಹೀರ್ಕೊಳ್ಳುತ್ತೆ. ಅದು ನಮ್ಮ ಮೇಲೆ ಬೀಳಲಿಕ್ಕೆ ಬಿಡಲ್ಲ. ಈಗ ನೀವು ಬೇರೆ ಬೇರೆ ಪ್ಲೈನ್ ಇರತಕ್ಕಂಥದ್ದು ಬಣ್ಣ ಬಣ್ಣದ ಛತ್ರಿಗಳನ್ನ ಬಳಸಿದ್ರೆ ಏನಾಗುತ್ತೆ, ಟೆಂಪ್ರೇಚರ್ನ ಅದು ಹೀರ್ಕೊಳ್ಳಲ್ಲ, ನಮ್ಮ ಮೇಲೆ ಡೈರೆಕ್ಟ್ ಫೋಕಸ್ ಬಿಡ್ತದೆ. ಸೊ ಇವು ಕಪ್ಪು ಛತ್ರಿಗಳು ಹೇಗೆ ಅಂದರೆ, ಅವು ಕಪ್ಪು ಛತ್ರಿಗಳು ಆ ಸೂರ್ಯನಿಂದ ಬಂದಂಥ ಶಾಖವನ್ನು ಹೀರ್ಕೊಳ್ತವೆ, ತರುವಾಯ ಅವಗೆಂಪು ವಿಕಿರಣವನ್ನು ಹೊರಸೂಸ್ತವೆ. ಅವನ್ನ ಹೀರ್ಕೊಂಡು ನೆಕ್ಸ್ಟ್ ಅವಗೆಂಪು ಕಿರಣಗಳನ್ನ ಹೊರಸೂಸ್ತವೆ. ಸೊ ಇದು ಹಾನಿಕಾರಕ UV ಕಿರಣಗಳ ದೇಹವನ್ನು ತಲುಪದಂತೆ, ಹಾನಿಕಾರಕ UV ಕಿರಣಗಳು ನಮ್ಮ ದೇಹವನ್ನು ತಲುಪದಂತೆ ತಡೆಯುತ್ತವೆ. ಅತಿ ಹೆಚ್ಚು ಬಿಸಿಲಿರ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ಅತಿ ಹೆಚ್ಚು ಶಾಖವನ್ನು ಹೊಂದಿರತಕ್ಕಂತಹ ಕಿರಣಗಳು ಅಥವಾ ವಿಕಿರಣಗಳನ್ನ ನಮ್ಮ ದೇಹವನ್ನು ತಲುಪದಂತೆ ತಡೆಯುತ್ತವೆ. ಯಾವುವು? ಕಪ್ಪು ಛತ್ರಿಗಳು, ಹಳೆಯ ಕಾಲದ ಕಪ್ಪು ಛತ್ರಿಗಳು. ಆಯಿತಾ? ಈ ಸರಿ ಈ ರೀತಿ ಹೇಳಿದೆ. ಇನ್ನು ನೆಕ್ಸ್ಟು ಇನ್ನು ಮುಂದುವರೆದು ಏನೇನಾಗುತ್ತೋ ಗೊತ್ತಿಲ್ಲ. ಈ ಸರಿ ಕಂಪ್ಲೀಟ್ ಬರಗಾಲ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ, ಏನೇನಾಗುತ್ತೋ ಗೊತ್ತಿಲ್ಲ. ಸೊ ಈಗಲೇ ಈ ಮಟ್ಟಕ್ಕೆ ಟೆಂಪ್ರೇಚರು, ಯಾವುದೇ ರೀತಿ ಒಂದು ಚೂರು ಮಳೆ ಆಗದಿರೋಂತಹ ಒಂದು ಮುನ್ಸೂಚನೆ, ಇವೆಲ್ಲ ನೋಡಿದ್ರೆ ಈ ಸರಿ ರೈತರ ಪರಿಸ್ಥಿತಿ ಹೇಗಾಗುತ್ತೆ ಅನ್ನೋದೇ ಒಂದು ದೊಡ್ಡ ಭಯ ಆಗ್ತಿದೆ. ಸೊ ಗೊತ್ತಿಲ್ಲ, ನೋಡಬೇಕು, ಕಾದು ನೋಡಬೇಕು. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಕೂಡ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ.